ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಟಾಟಾ ಪವರ್ ಕಂಪನಿಗೆ ಸಮಾನಾಂತರ ವಿದ್ಯುತ್ ವಿತರಣೆ ಪರವಾನಗಿ ನೀಡಬಾರದು ಅಂತ ರೈತ ಸಂಘಟನೆಗಳು ರಾಜ್ಯ ಸರ್ಕಾರವನ್ನ ಆಗ್ರಹಿಸಿದೆ. ಒಂದು ವೇಳೆ ಈ ಕಂಪನಿಗೆ ಪರವಾನಗಿ ನೀಡಿದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡೋದಾಗಿ ರೈತ ಸಂಘಟನೆ ಎಚ್ಚರಿಕೆ ನೀಡಿದೆ. ಈ ಕುರಿತು ಡೀಟೇಲ್ಸ್ ಇಲ್ಲಿದೆ ನೋಡಿ. ಟಾಟಾ ಪವರ್ ವಿರುದ್ಧ ರೈತ ಸಂಘಟನೆಗಳು ಕಿಡಿ. ಟಾಟಾಗೆ ಪರವಾನಗಿ ನೀಡಿದ್ರೆ ಹೋರಾಟದ ಎಚ್ಚರಿಕೆ. ಹೌದು, ವಿದ್ಯುತ್ ವಿತರಣೆಗೆ ಸಮಾನಾಂತರ ಅವಕಾಶ ಕೋರಿ ಟಾಟಾ ಕಂಪನಿ ಕೆಇಆರ್ಸಿಗೆ ಅರ್ಜಿ ಸಲ್ಲಿಸಿದೆ. ಆದರೆ ಟಾಟಾ ಕಂಪನಿಗೆ ಅವಕಾಶ ಕೊಟ್ಟರೆ ರೈತರಿಗೆ ಅನ್ಯಾಯವಾಗಲಿದೆ ಅಂತ ರೈತ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಈಗಾಗಲೇ ಟಾಟಾ ಪವರ್ಗೆ ಪರವಾನಗಿ ನೀಡುವುದನ್ನ ವಿರೋಧಿಸಿರುವ ಕೆಇಬಿ ಇಂಜಿನಿಯರ್ಸ್ ಅಸೋಸಿಯೇಷನ್ ಜೊತೆ ಇಂದು ರೈತ ಸಂಘಟನೆಗಳು ಮಹತ್ವದ ಸಂವಾದ ಕಾರ್ಯಕ್ರಮ ನಡೆಸಿದ್ವು. ಈ ವೇಳೆ ಮಾತನಾಡಿದ ರೈತ ಸಂಘಟನೆಗಳು ಟಾಟಾಗೆ ಪರವಾನಗಿ ನೀಡದಂತೆ ತೀವ್ರ ಹೋರಾಟ ನಡೆಸಲು ನಿರ್ಧಾರ ಕೈಗೊಂಡವು. ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರಬೂರು ಶಾಂತಕುಮಾರ್ ವಿದ್ಯುತ್ ವಿತರಣೆ ಖಾಸಗೀಕರಣದಿಂದ ರೈತರ ಜೀವನ ಸರ್ವನಾಶವಾಗಲಿದೆ ಅಂತ ಆತಂಕ ವ್ಯಕ್ತಪಡಿಸಿದ್ರು. ಖಾಸಗಿ ಕಂಪನಿಗಳಿಗೆ ಕೊಟ್ಟರೆ ಈಗ ನಮ್ಮ ರೈತರಿಗೆ ಉಚಿತವಾಗಿ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಕೊಡ್ತಾ ಇದ್ದಾರೆ, ಬಡವರಿಗೆಲ್ಲ ಭಾಗ್ಯ ಜೊತೆ ಕೊಡ್ತಾ ಇದ್ದಾರೆ. ಇದೇ ರೀತಿ ಬೇರೆ ಬೇರೆ ಸೇವೆ ರೂಪದಲ್ಲಿ ವಿದ್ಯುತ್ತನ್ನು ಕೊಡ್ತಾ ಇದ್ದಾರೆ. ಈ ಖಾಸಗಿ ಕಂಪನಿಗಳು ಬಂದಾಗ ಅವರು ಯಾವುದೇ ಕಾರಣಕ್ಕೂ ಇದನ್ನೆಲ್ಲ ಕೊಡೋದಿಲ್ಲ. ಅವರೆಲ್ಲ ಜನರು ಸಾಮಾನ್ಯರ ಮೇಲೆ ಬ್ಲೇಡ್ ಹಾಕುವಂಥ ಕೆಲಸ ಮಾಡ್ತಾರೆ. ಎಲ್ಲ ಖಾಸಗಿ ಕಂಪ್ನಿಗಳು ಅದೇ ಕೆಲಸ ಮಾಡೋದು. ಅದರಿಂದ ಇದನ್ನು ಜಾಗೃತರಾಗಿ ನಾವು ಈ ಒಂದು ವಿಚಾರವನ್ನು ಇಟ್ಟುಕೊಂಡು ವಿರೋಧ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಈಗಾಗಲೇ ರಾಜ್ಯಾದ್ಯಂತ ರೈತ ಸಂಘಟನೆಗಳು ಎಲ್ಲರೂ ಕೂಡ ವಿರೋಧ ಮಾಡ್ತಾಯಿದ್ವಿ. ಆದರೆ ಇವತ್ತು ಮತ್ತಷ್ಟು ಮಾಹಿತಿಯನ್ನು ನಮ್ಮ ಇಂಜಿನಿಯರ್ ಅಸೋಸಿಯೇಷನ್ನವರು, ನೌಕರರ ಸಂಘದವರು ನಮ್ಮನ್ನೆಲ್ಲ ಒಂದು ಕಡೆ ಸೇರಿಸಿ ಭಾಳಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಬಡಗಲಪುರ ನಾಗೇಂದ್ರ, ಸರ್ಕಾರ ಯಾವುದೇ ಕಾರಣಕ್ಕೂ ವಿದ್ಯುತ್ ವಿತರಣೆ ಟಾಟಾ ಕಂಪನಿಗೆ ಕೊಡಬಾರದು. 47ಕ್ಕೂ ಹೆಚ್ಚು ಸಂಘಟನೆಗಳು ಇದರ ವಿರುದ್ಧ ಉಗ್ರ ಹೋರಾಟ ನಡೆಸೋದಾಗಿ ತಿಳಿಸಿದ್ದಾರೆ. ಇನ್ನು ಇದೇ ವೇಳೆ ಮಾತನಾಡಿದ ಕೆಇಬಿ ಇಂಜಿನಿಯರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಬಸವಣ್ಣ, ಟಾಟಾ ಪವರ್ ಕಂಪನಿಯು ಆರಂಭದಲ್ಲಿ ಖಾಸಗಿ ಕಂಪನಿಗಳು ಸ್ಪರ್ಧಾತ್ಮಕ ಬೆಲೆ ನಿಗದಿಪಡಿಸಿ ಕಡಿಮೆ ಬೆಲೆ ಹಾಗೂ ಕಡಿಮೆ ಸುಂಕ ವಿಧಿಸಿ ವಿದ್ಯುತ್ ಸರಬರಾಜು ಮಾಡಿ ಅಂದರು. ಮೊದಲಿನಿಂದನೂ ವಿದ್ಯುತ್ ಖಾಸಗೀಕರಣದ ಬಗ್ಗೆ ರೈತ ಸಂಘ ವಿರೋಧ ಇದೆ. ವಿದ್ಯುತ್ ಖಾಸಗಿ ಮಸೂದೆ ತರಕೊಟ್ಟ ಕೇಂದ್ರ ಸರ್ಕಾರಕ್ಕೂ ದೊಡ್ಡ ಪ್ರತಿರೋಧವನ್ನು ನಾವು ಒಡ್ಡಿದ್ದೀವಿ. ಈಗ ಕೆಎಆರ್ಸಿ ಮೂಲಕ ಲೈಸೆನ್ಸ್ ಪಡೆಯೋಕ್ಕೆ ಟಾಟಾ ಕಂಪ್ನಿಯವರು ಹಾಕಿದ್ದಾರೆ. ಟಾಟಾ ಕಂಪ್ನಿಯವರ ಟ್ರ್ಯಾಕ್ಟರ್ ಸರಿ ಇಲ್ಲ. ಬಿಹಾರದಲ್ಲಿ, ಒರಿಸ್ಸಾದಲ್ಲಿ ಏನಾಗಿದೆ ಅಂತ ನಮ್ಗೆ ಗೊತ್ತಿದೆ. ನಮ್ಮಲ್ಲಿರುವಂಥ ವಿದ್ಯುತ್ ಉತ್ಪಾದನೆ ಮತ್ತು ಶೇಖರಣೆ ವಿತರಣೆ ಸಂಸ್ಥೆ ಬಲಿತವಾಗಿದೆ ಮತ್ತು ಸಾರ್ವಜನಿಕವಾದಂಥ ಅನುಕೂಲಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಾಯಿದೆ. ಅದರಿಂದ ಇಲ್ಲಿ ಯಾರು ಅಸಮರ್ಥರಿಲ್ಲ, ಇನ್ನೊಬ್ಬರು ಕೊಡೋದು ಬೇಡ ಅನ್ನೋದು ನಮ್ಮದು ಮೊದಲನೇದಾಗಿ ವಿರೋಧ. ಎಸ್ಕಾಂ ವ್ಯಾಪ್ತಿಯಲ್ಲಿ ಸುಮಾರು 8 ಜಿಲ್ಲೆಗಳಲ್ಲಿ 21,405 ಸೆಟ್ಗಳಿಗೆ ನಾವು ಈ ವರ್ಷ ಗುರಿ ಇಟ್ಕೊಂಡಿದ್ದೀವಿ ಸರ್. ಅವರಿಗೆಲ್ಲ ನಾವು ಇನ್ಫ್ರಾಸ್ಟ್ರಕ್ಚರ್ ಚಾರ್ಜಸ್, ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕ್ರಿಯೇಟ್ ಮಾಡ್ಕೊಡ್ಬೇಕು. 751 ಕೋಟಿ ರೂಪಾಯಿ ಆಗ್ತಾ ಇದ್ದೀವಿ. ಬರೀ 5 ಸೆಟ್ಗಳಿಗೆ ಟ್ರಾನ್ಸ್ಫಾರ್ಮರ್ ಲೈನ್ ಹಾಕಿ ಕೊಡೋದಕ್ಕೆ 751 ಕೋಟಿ ಆಗ್ತಾ ಇದ್ದೀವಿ. ಖಾಸಗಿ ಕಂಪನಿಗಳು ಸ್ಮಾರ್ಟ್ ಮೀಟರ್ಗಳನ್ನು ಅಳವಡಿಸಿ ಮೊಬೈಲ್ ಕಂಪನಿಗಳ ಪೋಸ್ಟ್ ಪೇಡ್ ಮಾದರಿಯಲ್ಲಿ ಹಣ ವಸೂಲು ಮಾಡೋದ್ರಿಂದ ಬಡ ರೈತರು, ಕೂಲಿ ಕಾರ್ಮಿಕರ ಐಪಿ ಸೆಟ್ಗಳಿಗೆ ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ ಯೋಜನೆಗಳು ರದ್ದಾಗಲಿದೆ. ಹಾಗಾಗಿ ವಿದ್ಯುತ್ ವಿತರಣಾ ಕಂಪನಿಗಳನ್ನ ಟಾಟಾ ಪವರ್ ಕಂಪನಿಗಳಿಗೆ ನೀಡಬಾರದು ಅಂತ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ರೈತ ಸಂಘಗಳು ಒತ್ತಾಯಿಸಿ ಪ್ರತಿಭಟನೆ ನಡೆಸಿವೆ. ಒಟ್ಟಾರೆ ವಿದ್ಯುತ್ ವಿತರಣೆ ಖಾಸಗೀಕರಣಕ್ಕೆ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದ್ದು, ಸರ್ಕಾರ ಜನಪರ ನಿರ್ಧಾರ ಕೈಗೊಳ್ಳುತ್ತಾ ಅಂತ ಕಾದು ನೋಡಬೇಕಾಗಿದೆ. ಪ್ರಸನ್ನ ದೇವನೂರು, ಮೆಟ್ರೋ ಬ್ಯೂರೋ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.